ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಬರಗೋಯ್ತು ಭಾರ ಮರೆಯಾಯ್ತು ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿಲಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ನಾಯಕ ನೀನು ಭೀಮರ ಸಲ್ಲಿಸ್ತಾ ಇವತ್ತು ಜಾಂಬವ ಯುವಸೇನೆ ಸಂಘಟನೆ ವತಿಯಿಂದ ಇಡೀ ತಾಲೂಕಿನ ಜಾಂಬವ ಯುವಸೇನೆ ಪದಾಧಿಕಾರಿಗಳು ಮತ್ತು ಮೈಲಾಪುರ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ನನ್ನ ಸಮುದಾಯದವರಿಗೆ ನಾನು ನೇರವಾಗಿ ಮಾಧ್ಯಮದವರ ಮುಂದುಗಡೆ ನಮ್ಮ ಅಳಿಲುಗಳನ್ನ ನಾವು ಹೇಳ್ಕೊಳ್ತೇವೆ. ಒಲೆ ಮಾದಿಗರು ಅಂತ ನಮ್ಮನ್ನ ಏನು ಕರೀತಾರೆ, ಒಲಿರು ಮಾದಿಗರ. ನನ್ನ ಸಮುದಾಯದಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು ನಮ್ಗೆ. ಇವತ್ತು ದಿನದಲ್ಲಿ ಇಡೀ ಹೊಸಕೋಟೆ ತಾಲೂಕಲ್ಲಿ ಎಷ್ಟು ಮಟ್ಟಿಗೆ ದಲಿತರು ಜನಸಂಖ್ಯೆ ಇದೆ, ಮತ್ತೆ ಅಲ್ಪಸಂಖ್ಯಾತರು ಮುಸಲ್ಮಾನರ ಜನಸಂಖ್ಯೆ ಇದೆ. ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ. ನಾವು ಹೋರಾಟ ಮುಖಾಂತರನೇ ನಾವು ಹೋರಾಟ ಮಾಡಿ ನಾವು ಇವತ್ತು ನಮ್ಗೆ ಸೇರ್ಬೇಕಾಗಿರುವಂತಹ ಅನುದಾನಗಳನ್ನ ನಾವು ಪಡೆಯಕ್ಕೆ ಹೋಗ್ತಾ ಇದ್ದೇವೆ. ಯಾಕೆ ರಾಜಕಾರಣಿಗಳಿಗೆ ದಲಿತರ ಮೇಲೆ ಮನಸ್ಸಿಲ್ವಾ, ಅಥವಾ ರಾಜಕಾರಣಿಗಳಿಗೆ ದಲಿತರನ್ನ ಬೆಳೆಸಬೇಕು ಅನ್ನೋ ಮನಸ್ಸಿಲ್ವಾ? ಇವತ್ತು ದಿನದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ 35ರಿಂದ 45,000 ಜನಸಂಖ್ಯೆ ಮೇಲೆ ದಲಿತರಿದ್ದಾರೆ. ಹೀಗಿರ್ಬೇಕಾದ್ರೂ ಕೂಡ ನಾವು ಬೇರೆ ಏನು ಕೇಳ್ತಾ ಇಲ್ಲ. ನನ್ನ ಸಮುದಾಯದವರಿಗೆ ಮಶಾಣ ಆಗಿರ್ಬೋದು, ರುದ್ರಭೂಮಿ ಆಗಿರ್ಬೋದು, ನನ್ನ ಸಮುದಾಯದವರಿಗೆ ಹಕ್ಕುಪತ್ರಗಳು, ಆಶ್ರಯ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳಾಗಿರ್ಬೋದು, ನನ್ನ ಸಮುದಾಯದ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸ್ಕೂಲ್ ಕಾಲೇಜುಗಳಾಗಿರ್ಬೋದು, ನನ್ನ ಸಮುದಾಯದವರಿಗೆ ಅಂಬೇಡ್ಕರ್ ಭವನ ಆಗಿರ್ಬೋದು, ಜಗಜೀವನ್ ರಾಮ್ ಭವನ ಆಗಿರ್ಬೋದು, ಭವನಗಳು ಕೇಳ್ತಾ ಇದ್ರು. ಹೊರತುಪಡಿಸಿದ್ರೆ ಎಕರೆಗಟ್ಲೆ ನಮ್ಗೆ ಜಮೀನ್ ಕೊಡ್ರಿ ಅಥವಾ ಸರ್ಕಾರಿ ನೌಕರಿಗಳು ಕೊಡ್ರಿ, ನಮ್ಗೆ ರಾಜಕೀಯವಾಗಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್, MLA ಸೀಟ್ ಬಿಟ್ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ನನ್ನ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತಹ ಅನುದಾನಗಳು, ನನ್ನ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತಹ ನ್ಯಾಯಬದ್ಧವಾಗಿ ಸಿಗ್ಬೇಕಾಗಿರುವಂತಹ ಎಲ್ಲಾ ರೀತಿಯಾದ ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ತಮಟೆ ಚಳವಳಿ ಮುಖಾಂತರ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಕೊಡೋಣ. ರಾಮಚಂದ್ರ ಊಡಿ ಚಿಹ್ನೆ ಅವರ ಮೇಲೆ ನಡೆದಿರುವಂತಹ ಘಟನೆಯನ್ನು ಖಂಡಿಸಿ ರಾಷ್ಟ್ರೀಯ ಅಧ್ಯಕ್ಷರು, ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಊಡಿ ಚಿಹ್ನೆ ಅವರ ಮೇಲೆ ನಡೆದಿರುವಂತಹ ಘಟನೆಯನ್ನು ಖಂಡಿಸಿ ಇವತ್ತು 100,000 ಸಂಖ್ಯೆಯಲ್ಲಿ ನನ್ನ ಸಮುದಾಯದವರು ಬಂದಿದ್ದಾರೆ. ನಾವು ಕರೆ ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ನಾವು ಸಂಘಟನೆ ಪ್ರಭಾವ ಏನು ಅನ್ನೋದು ಹೋರಾಟ ರೂಪದಲ್ಲಿ ನಾವು ತಿಳಿಸಬಹುದಾಗಿದೆ. ನಾವು ಮಾಧ್ಯಮ ಮೂಲಕ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಒಬ್ಬ ನಾಯಕ ಹೋರಾಟ ಮಾಡಕ್ ಬರ್ತಾ ಇದ್ದಾನೆ ಅಂತಂದ್ರೆ ಅವನು ಮಾಡ್ತಾ ಇರೋದು ತಪ್ಪು ಅಂತಂದ್ರೆ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಡ್ಬೇಕು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು, ಅಥವಾ BBMP ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕು, ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ನೀವು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅಲ್ಲೇ ಬಂಧಿಸಂತ ಕೆಲಸ ಮಾಡ್ಬೇಕು. ಹೊರತುಪಡಿಸಿ ಅವ್ರು ಕೇಳ್ತಾ ಇರೋದಕ್ಕೆ ಸರಿಸಿದ್ದ ನ್ಯಾಯವಾಗಾಯ್ತು, ಬಡವರ ಪರ ಬಂದಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳ ಬಂದಿದ್ದಾರೆ, ಸಾರ್ವಜನಿಕರ ಬಗ್ಗೆ ಬಂದಿದ್ದಾರೆ ಅಂತಾಗ ನ್ಯಾಯ ಅನ್ಸಿದ್ದಾರೆ ನಿಮ್ಗೆ. ಅವ್ರನ್ನ ಸೈಡ್ ಕರ್ಸೋ ಜಾಗದಲ್ಲಿ ಕೂರಿಸಿ ನೀವು ಮಾಡ್ತಾ ಇರೋದು ಈ ರೀತಿ ಇದೆ, ಈ ರೀತಿ ಮಾಡೋಣ, ಈ ರೀತಿ ಮಾಡ್ಕೊಂಡು ಹೋಗೋಣ ಅಂತೇಳಿ ನ್ಯಾಯ ಕೊಡೋರಂತವರಾಗ್ಬೇಕು. ನೀವು ರಾಜಕೀಯ ಪ್ರಬಲಿಗರಾಗಿ ನಾವು ಬಲಾಢ್ಯರು, ನಾವು ಸವಣಿಯರು ಅಂತಂತೇಳಿ ಏಕಾಏಕಿ ಅವ್ರ ಮುಂದ್ಗಡೆ ಪ್ರತಿಭಟನಾಕಾರನ ಎಲ್ಲರೂ ಸಮಾಧಾನ ಮಾಡ್ತಾ ಇದ್ರೆ ನೀವು ಹಿಂದ್ಗಡೆಯಿಂದ ಬಂದು ಏಕಾಏಕಿ ಅವ್ರ ಮೂತಿಗೆ ಹೊಡೆದು ರಕ್ತ ಬರುವಂತ ಗಾಯ ಅವ್ರನ್ನ ಮಾಡಿಸಿ ಅವರ ಹೃದಯಾಘಾತಕ್ಕೂ ಕೂಡ ಒಳಗಾಗಬೇಕಾಗಿತ್ತು. ಅಂತ ಒಂದು ಪರಿಸ್ಥಿತಿಯನ್ನು ತಂದಿಕ್ಕಿದ್ದಂತಹ ನೀವುಗಳು ಎಷ್ಟು ಮಟ್ಟಿಗೆ ಸರಿ? ನಾವು ಮಾಧ್ಯಮರ ಮುಖಾಂತರ ನಾವು ಬೇರೆ ರೀತಿ ನಾವು ಮಾತಾಡಬಾರ್ದು. ಯಾರೇ ಇವತ್ತು ದಿನದಲ್ಲಿ ನರಸತ್ಯ ನಾಮರ್ದ ತರ
ಕೈಲಾಗಿರುವಂತರ ಯಾವನೂ ಇರೋದಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಒಟ್ಟು ಕೊಟ್ಟಿದ್ರೆ ಯಾವನಿಗೇನು ನಾವು ಕಡಿಮೆ ಇಲ್ಲ. ನಾವು ಕಾನೂನು ಕೈ ತಗೋಬೇಕಂದಿದ್ರೆ ಅಲ್ಲಿ ಸಾವಿರಾರು ಜನ ಸಂಖ್ಯೆ ಇದ್ರು, ಸಾವಿರಾರು ಜನರು ಪ್ರತಿಯೊಬ್ಬರು ಒಂದೊಂದು ಡೇಟ್ ಹಾಕಿದ್ರೆ ಅಲ್ಲಿ 10 ಜನ ಇದ್ದಿದ್ದು ಅವ್ರ ಮೇಲೆ ಹಲ್ಲೆ ಮಾಡಕ್ ಬಂದವರು. 10 ಜನರಿಗೆ ಪ್ರತಿಯೊಬ್ಬರು ಸಾವಿರಾರು ಜನರು ಅಲ್ಲಿ ಒಂದೊಂದು ಡೇಟ್ ಹಾಕಿದ್ರೆ ಸಾವೇ ಆಗ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಆಗ್ತಾ ಇತ್ತು. ನಾವು ಆ ರೀತಿ ಕಾನೂನು ಕೈ ತಗೊಳಕ್ ಹೋಗಿಲ್ಲ. ಅವ್ರನ್ನ ಸಮಾಧಾನ ಮಾಡಿಸಿ ಕಂಪ್ಲೇಂಟ್ ಕೊಟ್ಟೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೆ ಅವ್ರ ಮೇಲೇನೆ ಕೇಸ್ ಮಾಡೋಣ ಅಂತ ವಿಚಾರ ಇವತ್ತು ನಡೆದಿರೋದ್ರಿಂದ ತೀವ್ರವಾಗಿ ಖಂಡನೆ ಮಾಡಿ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಜಾಂಬವ ಯುವ ಸೇನಾ ಸಂಘಟನೆ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೇವೆ. ದಯಮಾಡಿ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಊಡಿ ರಾಮಚಂದ್ರ ಅವರ ಮೇಲೆ ಆಗಿರುವಂತಹ ಹಲ್ಲೆಯನ್ನ ಮಾನ್ಯ ಗೃಹ ಸಚಿವರಿಗೆ ನಾವು ಏನು ಮನವಿ ಕೊಟ್ಟಿದ್ದೇವೆ. ಮನವಿ ನನ್ನ ಸಮುದಾಯದವರಿಗೆ ಹಕ್ಕುಪತ್ರ ಆಗಿರ್ಬೋದು, ಮಶಾಣ ಆಗಿರ್ಬೋದು, ಸಮುದಾಯ ಭವನ ಮಾಡ್ಕೊಳ್ಳೋಕೆ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಇವತ್ತು ದಿನ ಮಾಧ್ಯಮ ಮುಖಾಂತರದಲ್ಲಿ ನಾವು ಮನವಿ ಏನಾದ್ರೂ ನಮಗೆ ಈ ನ್ಯಾಯ ಮೈಲಾಪುರ ಗ್ರಾಮಕ್ಕೆ ಹಾಗೂ ಸಂತಜೇಟಿಂದ ಅಲ್ಲಿ ಶೌಚಾಲಯ ಹಾಗೂ ಮಾಲೂರು ರಸ್ತೆ ಏನಾದ್ರೂ 15 ದಿನದೊಳಗಡೆ ಕಾರ್ಯಸಿದ್ಧಿ ಮಾಡಿಲ್ಲ ಅಂತಂದ್ರೆ ಉಪವಾಸ ಸತ್ಯಾಗ್ರಹ, ಉಗ್ರವಾದ ಪ್ರತಿಭಟನೆ ಇದೇ ತಾಲೂಕು ದಂಡಾಧಿಕಾರಿಗಳ ಮುಂದ್ಗಡೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಮಾಧ್ಯಮದ ಮುಖಾಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೆ ಏನು ಮುನ್ಸಿಪಲ್ ಕಮಿಷನರ್ ಅವ್ರಿಗೂ ಕೂಡ ಪ್ರಕಾಶ್ ಅವರು ಏನಿದ್ದಾರೆ ಅವ್ರಿಗೂ ಕೂಡ ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ. ಅಗ್ರಹಾರ ಗ್ರಾಮಕ್ಕೆ ನಾವು ಪ್ರತಿಭಟನೆ ಮಾಡಿದ್ದೀವಿ. ಪೂಜನಗರ ಗ್ರಾಮದಲ್ಲಿ ಸರ್ವೆ ಮಾಡ್ಬೇಕು ಅಂತಂತಂದ್ರು, ಸರ್ವೆ ಮಾಡಿದ್ದಾರೆ, ಇನ್ನ ಅದು ಪಾಣಿಯನ್ನು ಇನ್ನ ಕೊಟ್ಟಿಲ್ಲ. ವಾಗಟ ಅಗ್ರಹಾರ ಗ್ರಾಮಕ್ಕೆ ಸರ್ವೆ ಮಾಡಿದ್ರು, ಅದು ಕೂಡ ಇನ್ನೂ ಪಾಣಿ ಕೊಟ್ಟಿಲ್ಲ. ಪಾಣಿಯನ್ನು ಕೊಟ್ರೆ ನಾವು ಮಾಡಿದಂತ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದ್ 2 ಊರು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸರ್ವೆಗಳು ಮಾಡಿದ್ದಾರೆ, ಇನ್ನು ಪಾಣಿ ಕೊಟ್ಟಿಲ್ಲ ನಮ್ಗೆ. ನಮಸ್ಕಾರ. ತಾವೇನು ಈ ದಿನ ಹೊಸಕೋಟೆ ತಾಲೂಕಿನ ಹೊಸಕೋಟೆಯಲ್ಲಿ ಜಾಂಬವ ಯುವ ಸೇನೆ ತಾವೇನು ಈ ದಿನ ಒಂದು ಪ್ರತಿಭಟನೆ ಮಾಡಿ ಈ ದಿನ ಏನು ಮಲ್ಲಾಪುರ ಸರ್ವೆ ನಂಬರ್ 5 ಅದರಲ್ಲಿ 7 ಗುಂಟೆ ಜಮೀನು ವಿಚಾರದಲ್ಲಿ ಸಮುದಾಯ ಭವನ ಶವ ಸಂಸ್ಕಾರಕ್ಕೆ ಜಾಗ ಕೇಳ್ತಾ ಇದ್ದೀರಾ. ಈ ಬಗ್ಗೆ ಕಾನೂನಾತ್ಮಕವಾಗಿ ನಾವು ಪರಿಶೀಲನೆ ಮಾಡಕ್ಕೆ ಆರ್ಐಗೆ ಈ ದಿನ ನಾನು ಕಳ್ಸಿಕೊಡಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಇದು ಈ ಸಬ್ಜೆಕ್ಟ್ ನಮ್ಮ ತಹಸೀಲ್ದಾರ್ಗೆ ಅವ್ರಿಗೆ ಗ್ರೇಡ್ 1 ಬರುವಂತ ವಿಚಾರ ಅವರಿಗೆ ನಾನು ಗಮನಕ್ಕೆ ತರ್ತೇನೆ. ಹಾಗೆ ಇನ್ನೊಂದು ಎಚ್ ರಾಮಚಂದ್ರ ಊಡಿ ಚಿನ್ನೀರ್ ಅವರ ಮೇಲೆ ಹಲ್ಲೆ ಆಗಿದೆ, ಸುಳ್ಳು ಪ್ರಕರಣ ದಾಖಲಿದ್ದಾರೆ. ಈ ಬಗ್ಗೆ ನೀವು ಏನು ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರಬೇಕಂತ ಮನವಿ ಕೊಡ್ತಾ ಇದ್ದೀನಿ. ಈ ದಿನವೇ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಸರ್ಕಾರಕ್ಕೆ ಈ ತಮ್ಮ ಮನವಿಯನ್ನು ಸಲ್ಲಿಸುವ ಮೂಲಕ ನಾವು ನಿಮ್ಮ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ.